ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಕಲಬುರ್ಗಿ ಫೌಂಡೇಶನ್ ವಿಜಯಪುರ ಸಹಯೋಗ, ಭೀಮಾಂತರಂಗ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ಸಹಯೋಗದಲ್ಲಿ ಡಾಕ್ಟರ್ ಎಂಎಂ ಕಲಬುರ್ಗಿ ಸಾಹಿತ್ಯ ಸಿರಿ ಮತ್ತು ವಚನ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಇಂಡಿ ನಗರದ ಗುರುಭವನದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ನಿಂಬೆನಾಡಿನ ಇಂಡಿ ಶಾಸಕರಾದ ಯಶವಂತ ರಾಯಗೌಡ ವಿ ಪಾಟೀಲರು, ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಂಎಂ ಪಡಶೆಟ್ಟಿ, ಜಾನಪದ ತಜ್ಞರು ಸಿಂದಗಿ ಇವರಿಗೆ ಸಾಹಿತ್ಯ ಸಿರಿ ಪ್ರಶಸ್ತಿ ಹಾಗೂ ಡಾಕ್ಟರ್ ದಾನಮ್ಮ ಚಿ ಝಳಕಿ, ಉಪ ಪ್ರಾಚಾರ್ಯರು, ಕರ್ನಾಟಕ ಪಬ್ಲಿಕ್ ಶಾಲೆ ಕೆಕೆ ಕೊಪ್ಪ ಬೆಳಗಾವಿ ಗ್ರಾಮೀಣ ಇವರಿಗೆ ವಚನ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಿ ಡಾಕ್ಟರ್ ಎಂಎಂ ಕಲಬುರ್ಗಿ ಅವರ ಬಗ್ಗೆ ಹಾಗೂ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಎಂಎಸ್ ಮದಭಾವಿ, ಕಾರ್ಯದರ್ಶಿಗಳು ಡಾಕ್ಟರ್ ಫಗು ಹಳಕಟ್ಟಿ, ಸಂಶೋಧನಾ ಕೇಂದ್ರ ವಿಜಯಪುರ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಚನ್ನಪ್ಪ ಕಟ್ಟಿ, ಅಧ್ಯಕ್ಷರು, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು, ಶರಣ ಶ್ರೀ ಶಿವಲಿಂಗಪ್ಪ ಕಲಬುರ್ಗಿ, ಅಧ್ಯಕ್ಷರು, ಕಲಬುರ್ಗಿ ಫೌಂಡೇಶನ್ ವಿಜಯಪುರ, ಸಿಎಂ ಬಂಡಗರ್ ಸದಸ್ಯರು, ಭೀಮಾಂತರಂಗ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ಸೇರಿದಂತೆ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಂಎಂ ಕಲಬುರ್ಗಿ, ಕಲಬುರ್ಗಿ ಫೌಂಡೇಶನ್ ಆಡಳಿತ ಸದಸ್ಯರು, ಅಭಿಮಾನಿಗಳು, ಸಾಹಿತ್ಯ ಆಸಕ್ತರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸಮಾರಂಭವನ್ನ ಸಾಕ್ಷೀಕರಿಸ್ತಾ ಇದ್ದೀವಿ. ಗಟ್ಟಿ ನಿಲುವಿಗೆ ಬಸವಣ್ಣನಿಂದ ಅನೇಕರನ್ನ ನಾವೆಲ್ಲ ಕಾಣ್ತೀವಿ. ನಾಡಿನಲ್ಲಿ, ಪ್ರಪಂಚದಲ್ಲಿ ಎಲ್ಲಿ ಗಟ್ಟಿ ಇರುತ್ತೆ ಅಲ್ಲಿ ನೋವುಗಳು ಸಹಿತ ಇರ್ತಾವೆ. ವಾಸ್ತವಿಕತೆವಾದ ಈ ಪ್ರಪಂಚದಲ್ಲಿ ಮಾತನಾಡೋದು ಸಹಿತ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಅವ್ರು ಮಾತನಾಡಬಾರದು ಅಂತಕ್ಕಂಥ ವಾತಾವರಣ ಆಗಿರುತ್ತೆ. ಆದರೆ ಕಲಬುರ್ಗಿಯವರ ಬದುಕು, ಅವರ ಆ ವಿಶೇಷವಾದಂಥ ಆ ಗುಣಗಳು ನಾವೆಲ್ಲ ಇವತ್ತು ಮೆಲುಕನ್ನು ಹಾಕಬೇಕಾಗ್ತದೆ. ಅವರ ಗಟ್ಟಿತನವನ್ನ, ಅದರ ಪ್ರತಿಪಾದನೆಯನ್ನ ಮಾಡಿದವರಿಗೆ ಅನೇಕ ನೋವುಗಳಾಗಿರ್ಬೋದು. ಪಡಶೆಟ್ಟಿಯವರು ಗೌರವದ ಜೊತೆಗೆ ನೋವಿನ ಮಾತುಗಳನ್ನು ಹೇಳಿದ್ರು. ನಾನು ಈ ಪ್ರಶಸ್ತಿಯನ್ನ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೀನಿ, ಆದರೂ ಒಂದು ನೋವು ನನ್ನನ್ನು ಕಾಡ್ತಾ ಇದೆ ಅಂತ ಹೇಳಿ ಅದು ಬಹಳ ಪ್ರಾಂಜಲ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಒಪ್ಪಬೇಕಾಗ್ತದೆ. ಇತ್ತೀಚಿನ ವಾಸ್ತವಿಕವಾದಗಳ ಜೊತೆಗೆ ಈ ಸಮಾಜ ಸಹಕರಿಸ್ತಾ ಇಲ್ಲ, ಅದನ್ನ ಒಪ್ಕೊಳ್ತಾ ಇಲ್ಲ. ಅದು 8ನೇ ಶತಮಾನದಿಂದ ಹಿಡಿದು ಇವತ್ತಿನ ತನಕ ನಾವು ಅದನ್ನು ಕಾಣ್ತಾ ಇದ್ದೀವಿ. ಸಮಾಜದಲ್ಲಿ ಸತ್ಯತೆಯನ್ನ ಅರ್ಥಕೊಂಡು ಬದುಕೋದೇ ಒಂದು ಬಹಳ ಕಷ್ಟ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರ ಸತ್ಯ, ಅಹಿಂಸೆ ಪ್ರತಿಪಾದನೆಯನ್ನು ಮಾಡಿದರು. ಅವತ್ತು ಸಹಿತ ಅವ್ರ ತೊಂದರೆಯನ್ನು ಅನುಭವಿಸಿದ್ದನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ. ಸೊ ಇಂಥ ಯುಗ ಪುರುಷರು, ಮಹಾನ್ ಚೇತನಗಳು ತಮಗಾಗಿ ಎಲ್ಲ ಆ ವಿಚಾರದಲ್ಲೇ ಬದುಕಿ ಹೋಗಿರ್ತಾರೆ. ಕೆಲವು ದುಷ್ಕರ್ಮಗಳು ಅವರು ನಮ್ಮನ್ನ ಕಸ್ಕೊಂಡಿರ್ಬೋದು. ಅವರ ಕಲಬುರ್ಗಿ ಅವರ ಆ ವೈಶಿಷ್ಟ್ಯವಾದಂತಹ ಗಟ್ಟಿ ನಿಲುವು ಈ ಸಮಾಜದಲ್ಲಿ ಸೂರ್ಯಚಂದ್ರ ಇರುವವರೆಗೂ ಸಹಿತ ಅವರು ಶಾಶ್ವತವಾಗಿ ಇರ್ತದೆ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕಾಗ್ತದ. ಅದಕ್ಕಾಗಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಗಟ್ಟಿ ನಿಲುವಿನ ಜೊತೆಗೆ ನಮ್ಮ ಜೀವನವನ್ನ ಸಾಗಿಸಬೇಕಾಗ್ತದೆ. ಸೊ ಕಲಬುರ್ಗಿಯವರು ಒಂದ್ ದಿವಸ ಹೋಗುದಿತ್ತು, ಭಗವಂತ ನಮ್ಮ ಒಂದ್ ದಿವಸ ಕರ್ಕೊಂಡು ಹೋಗ್ತಾನೆ. ಅದರ ಸಮಾಜದಲ್ಲಿ ಆ ವೈಚಾರಿಕ ವಿಚಾರಧಾರೆಗಳನ್ನ, ಈ ಸಮಾಜಕ್ಕೆ ತಮ್ಮದೇ ಆದಂತಹ ಅನನ್ಯ ಒಂದು ವಿಚಾರಧಾರೆಗಳನ್ನ ಕೊಟ್ಟು ಹೋಗಿದ್ದಾರೆ. ಕಲಬುರ್ಗಿಯವರ ಬದುಕು, ಬರಹವನ್ನ, ಅವರ ವಿಶೇಷವಾದಂತಹ ಬದುಕಿನ ಸ್ವರೂಪವನ್ನ ಈ ಫೌಂಡೇಶನ್ದವರು, ನೀವೇನು ಅವರ ಕುಟುಂಬದ ಫೌಂಡೇಶನ್ದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅವರ ಜೊತೆಗೆ ಸಹಯೋಗದಲ್ಲಿ ಇವತ್ತು ಭೀಮಾಂತರಂಗ ನಾನು ಕಂಡಿರ್ತಕ್ಕಂಥ ಕೋವಿಡ್ದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ವಿಚಾರಧಾರೆ ಇದೆ. ಬಹಳ ಅರ್ಥಪೂರ್ಣವಾಗಿ ನಾನು ಕಳೆದ ಇವತ್ತಿನ 3ನೇ ಈ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೀನಿ. ಬಹಳ ಸೂಕ್ಷ್ಮವಾಗಿ ಇಲ್ಲಿ ಅನೇಕ ಸಾಹಿತಿಗಳು, ಯುವ ಪ್ರತಿಭೆಗಳು ತಮ್ಮದೇ ಆದಂಥ ಅನನ್ಯ ಕೊಡುಗೆಯನ್ನ ಈ ಭಾಗದಲ್ಲಿ ಅವರು ಪ್ರಸರಿಸ್ತಾ ಇದ್ದಾರೆ. ಇದು ಅಗತ್ಯವಾಗಿದೆ ಈ ಭಾಗಕ್ಕೆ. ಅದಕ್ಕೆ ಒಬ್ಬರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಇವತ್ತು ಮಾಧ್ಯಮದವರ ಸೃಷ್ಟಿಯಿಂದ ಅನೇಕ ಅಚಾತುರ್ಯಗಳು ನಿರ್ಮಾಣ ಆಗ್ತಾವೆ ಅಂತ ಹೇಳಿ ನಾನು ವಿಶೇಷವಾಗಿ ನೇರವಾಗಿ ಹೇಳ್ತೇನೆ. ನಮ್ಮ ಭಾಗಕ್ಕೆ ಒಂದು ಕೆಟ್ಟ ಹೆಸರು ಬಂದಿದ್ರೆ ಅದು ಹಾಯ್ ಬೆಂಗಳೂರಿನ ಬಹಳ ವಿಶೇಷವಾಗಿ ಅವ್ರ ಹೆಸರು ಹೇಳಕ್ಕೂ ನಮ್ಮ ಮನಸ್ಸಲ್ಲಿ ಅವ್ರ ಮನೆಗೆ ಹೋಗಿ ಹೇಳಿ ನಾನು ಇವಾಗ ನಮ್ಗೆ ಯಾಕರೆ ನಮ್ಗೆ ಕಾಡ್ತೀರಿ. ನಮ್ಮ ಭಾಗಕ್ಕೆ ಭೀಮೆ ದಡದಲ್ಲಿ ಬಹಳ ಯುಗ ಪುರುಷರಾಗಿ ಹೋಗಿದ್ದಾರೆ. ಅನನ್ಯ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಬಹಳ ಜನ ಒಳ್ಳೆಯವರಾಗಿದ್ದಾರೆ. ಎಲ್ಲೋ ಒಂದು ನಡೆದಿರ್ತಕ್ಕಂಥ ಅಚಾತುರ್ಯವನ್ನ ನೀವು ಕೆಲವು ಕುಟುಂಬಗಳಲ್ಲಿ ಆಗಿರ್ತಕ್ಕಂಥ ನೋವು ನಲಿಗಳನ್ನ
ಅಷ್ಟು ವೈಭವೀಕರಣ ಮಾಡಿದ್ರಿ ಅಂದ್ರೆ ಕೊನೆಗೆ ನಾವು ಎಲ್ಲಿಗೆ ಹೋಗ್ತೀವಿ? ಇಂಡಿ ಇನ್ನೊಂದು ಬಿಹಾರ ಅಂತಕ್ಕಂಥ ಭಾವನೆಯನ್ನ ರೂಪಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಿದ್ದೀರಿ. ಇಲ್ಲಿ ಹಾಗಿಲ್ಲ, 1% 2% ಇರ್ಬೋದು. ಅದ್ರ ಉಳಿದಿರ್ತಕ್ಕಂಥ ಬದಲಾವಣೆ ಮಾಡಿರ್ತಕ್ಕಂಥ ಅನೇಕರಾಗಿದ್ದಾರೆ. ಮೊದಲಿಗೆ ನಮ್ಮ ಕುಲಕರ್ಣಿ ಅವರು ನೆನಪಿಸಿಕೊಂಡ್ರು ಕಾರ್ಯಕ್ರಮದ ಪ್ರಾರಂಭದಲ್ಲಿ, ಹಲಸಂಗಿ ಗೆಳೆಯರ ಬಳಗ, ಆ ಸಾಹಿತ್ಯಿಕ ಅನನ್ಯ ಕೊಡುಗೆ, ಆ ದಿನದ ಜನಪದ ಸಾಹಿತ್ಯವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವೇನಾದ್ರೂ ಬರ್ಲಿಕ್ಕೆ ಸಾಧ್ಯದ? ಶ್ರೀರಂಗರ ಬಗ್ಗೆ ಬಹಳ ವಿಶೇಷವಾದಂತ ಮಾತುಗಳನ್ನ ನಾವೆಲ್ಲ ಆ ನಾಟಕಕಾರರ ಬಗ್ಗೆ ಕೇಳ್ತೀವಿ. ಜನಪದ ಸಾಹಿತ್ಯದ ಶಿಲ್ಪಿ ಲಿಂಗಣ್ಣ ಅವ್ರ ಬಗ್ಗೆ, ನನಗಿಲ್ಲಿ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಧ್ವಾಯಿ ಅವರು ಗ್ರಾಮದ ಒಬ್ಬ ಸ್ವತಂತ್ರ ಪೂರ್ವದಲ್ಲಿ ದಾವೂದ್ ಸಾಹೇಬರು ತಮ್ಮ ಇಡೀ ಜೀವನ ಸ್ವಾತಂತ್ರ್ಯ ಶಿವಕ್ಕಿಂತ ನೀವು ವೈಭವೀಕರಣ ಮಾಡೋದಿಲ್ಲ. ಯಾರಾದ್ರೂ ಸ್ವಾತಂತ್ರ್ಯ ಸಿಗಲಿ ಅಂತ ಹೇಳಿ ನಾನು ಮದುವೆನೇ ಆಗೋದು ಬೇಡ ಅಂತ ಹೇಳಿ ನಿರ್ಣಯ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಇವತ್ತು? ಇವರೆಲ್ಲ ಈ ಇತಿಹಾಸ ಯಾಕೆ ನೀವು ಈ ಸಮಾಜಕ್ಕೆ ಈಗಿನ ಯುವ ಪೀಳಿಗೆಗೆ ಪುಂಗಿರ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇಲ್ಲ ಅನ್ನೋದನ್ನ ನಾನು ರವಿ ಬೆಳಗೆರೆ ಅವರ ಬಳಿ ಕೇಳಿದ್ದೆ. ಅವರೇ ನಾನು ಕ್ಲಾಸ್ಮೇಟ್ ರವಿ ಕುಲಕರ್ಣಿ ಅಂತ ಹೇಳಿ ಧಾರವಾಡದಲ್ಲಿ. ನನಗೆ ಈ ಸಾಹಿತ್ಯದ ಬಗ್ಗೆ ಧಾರವಾಡದ ನಿಂಬೆನಾಡು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.